ಅಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಬಹಳ ಇದ್ದಾವೆ. Can you understand Kannada? You can follow. ಎಲ್ಲ ಬಹಳ ಕಡಿಮೆ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಕಾಲದಲ್ಲಿ ಕೋಲಾರದಲ್ಲಿ 1200ರಿಂದ 1500 ಅಡಿ ಹೋಗ್ಬೇಕಾಗಿತ್ತು. 1200ರಿಂದ 1500. ನಸೀರ್ ಅಹಮದ್ ಇಲ್ಲೇ ಇದ್ದಾರೆ, ಕೋಲಾರದವರು. ಅದರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು. ಕಡಿಮೆ ಅಂತ ಇದರಲ್ಲಿ ಅಂತರ್ಜಲ ಸಿಗ್ತದೆ. ಇದನ್ನು ವಿರೋಧ ಮಾಡಿದವರು ಇದ್ರು, ನೀವೆಲ್ಲ ತಿಳ್ಕೋಬೇಕು. ಇದನ್ನು ಈಗಲೂ ವಿರೋಧ ಮಾಡ್ತಾರೆ. ಈಗಲೂ ವಿರೋಧ ಮಾಡ್ತಾರೆ. ಕೋರ್ಟ್ಗೆಲ್ಲ ಹೋಗಿದ್ರು. ಇದರಿಂದ ತೊಂದರೆ ಆಗ್ತದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ, ಸಣ್ಣ ನೀರಾವರಿ ಮತ್ತು
ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದಂಥ ಶ್ರೀ ಬೋಸರಾಜು ಅವರೇ, ಅರಣ್ಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ BR ಪಾಟೀಲ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರೇ, KKRDB ಅಧ್ಯಕ್ಷರಾದಂಥ ಶಾಸಕರು ಆದಂಥ ಶ್ರೀ ಅಜಯ್ ಸಿಂಗ್ ಅವರೇ, ಜಲತಜ್ಞ ಹಾಗೂ ಪರಿಸರವಾದಿ ಶ್ರೀ ರಾಜೇಂದ್ರ ಸಿಂಗ್ ಅವರೇ, ಶಾಸಕರಾದಂಥ MY ಪಾಟೀಲ್ ಅವರೇ, ಇನ್ನೊಬ್ಬರು ಶಾಸಕರಾದಂಥ ಅಂಪಯ್ಯ ನಾಯ್ಕ ಅವರೇ, ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರೇ, ಭಾಗೀರಥಿ ಅವರೇ, ಬಸನಗೌಡ ತುರ್ವಿಹಾಳ್ ಅವರೇ, ಚಿತ್ರನಟ ವಶಿಷ್ಠ ಸಿಂಹ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಸಣ್ಣ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ರೈತ ಪ್ರತಿನಿಧಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಸಣ್ಣ ನೀರಾವರಿ ಇಲಾಖೆಯವರು ಅದರ ಸಚಿವರಾದಂಥ ಬೋಸರಾಜ್ ಅವರು ಅಂತರ್ಜಲ ಅಭಿವೃದ್ಧಿಪಡಿಸುವ ಹಾಗೂ ನೀರಿನ ಮಿತ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರು ಸಣ್ಣ ನೀರಾವರಿ ಸಚಿವರಾದ ಮೇಲೆ ಮೊದಲನೇ ಬಾರಿಗೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಜನರಿಗೆ ನೀರಿನ ಬಳಕೆಯ ಬಗ್ಗೆ, ನೀರಿನ ಉಪಯುಕ್ತತೆಯ ಬಗ್ಗೆ, ಅದು ಎಷ್ಟರ ಮಟ್ಟಿಗೆ ಉಪಯುಕ್ತ ಅಂತಕ್ಕಂಥದ್ದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇದು ಅತ್ಯಂತ ಸಮಂಜಸವಾಗಿದೆ ಅಂತೇಳಿ ಭಾವಿಸ್ತೇನೆ. ಇದೇ ಸಂದರ್ಭದಲ್ಲಿ ಒಂದು ಕಿರು ಒತ್ತಿಗೆಯನ್ನು ಇಲಾಖಾ ವತಿಯಿಂದ ಪ್ರಕಟ ಮಾಡಿದ್ದಾರೆ. ಇದು ಎಲ್ಲರ ಮನೆಗೂ ಹೋಗಬೇಕು. 7 ಕೋಟಿ ಜನರನ್ನು ತಲುಪಬೇಕು. ಕಾರಣ ಯಾಕಪ್ಪ ಅಂತಂದರೆ ನೀರಿನ ಅವಶ್ಯಕತೆ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಈ ಕಿರು ಹೊತ್ತಿಗೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಸಾಕಷ್ಟು ಮಾಹಿತಿಗಳಿದ್ದಾವೆ. ಈ ಮಾಹಿತಿಗಳು ಬರೀ ಪುಸ್ತಕದಲ್ಲಿದ್ದರೆ ಸಾಲದು, ಅದು ಜನರನ್ನು ತಲುಪಬೇಕು. ಜನರು ಆ ಮೂಲಕ ಜಾಗೃತಿ ಆಗಬೇಕು. ಈಗ ನೀರಿನ ಬಳಕೆ
ಮತ್ತು ನೀರಿನ ಸಂರಕ್ಷಣೆ ಎಲ್ರಿಗೂ ಗೊತ್ತಾಗಬೇಕಲ್ಲ. ಇದು ಕೃಷಿ ಮಾಡ್ತಕ್ಕಂಥವ್ರು, ಕೃಷಿ ಮಾಡದೇ ಇರ್ತಕ್ಕಂಥವ್ರು ಎಲ್ಲರಿಗೂ ನೀರಿನ ಅವಶ್ಯಕತೆ ಇದೆ. ಕೃಷಿ ಮಾಡೋರಿಗೆ ಅಷ್ಟೇ ಅವಶ್ಯಕತೆ ಇಲ್ಲ, ಕುಡಿಯ ನೀರಿಗೆ, ಪ್ರಾಣಿಗಳಿಗೆ, ಅಕ್ಕಿ ಪಕ್ಷಿಗಳಿಗೆ ನೀರಿನ ಅವಶ್ಯಕತೆ ಇದೆ. ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಬಳಸಬೇಕು ಅಷ್ಟೇ. ಈಗಿರ್ತಕ್ಕಂಥ ನೀರು ಎಷ್ಟು ಸಿಗ್ತದೆ ಅಷ್ಟು ನೀರನ್ನು ಎಚ್ಚರಿಕೆಯಿಂದ ಬಳಸ್ತಕ್ಕಂಥ, ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕ ರಾಜ್ಯ ಹೆಚ್ಚು ಕೃಷಿ ಅವಲಂಬಿತ, ಒಣಭೂಮಿ ಅವಲಂಬಿತ ವ್ಯವಸಾಯ ಮಾಡ್ತಕ್ಕಂಥ ರಾಜ್ಯ ಅಲ್ಲ. ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅದರಿಂದ ನಮಗೆ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದೊಂದು ಸಾರಿ ಬರಗಾಲ ಬೇರೆ ಬಂದ್ಬಿಡ್ತದೆ. 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಸಾರಿ ಬರಗಾಲ ಬಂದ್ಬಿಡ್ತದೆ. ಕರ್ನಾಟಕದಲ್ಲಿ ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದು ಬೋರ್ವೆಲ್ಗಳ ಮೂಲಕ. ಸುಮಾರು 37 ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ. 37 ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ. ರೆಕಾರ್ಡ್ನಲ್ಲಿರೋದು. ಅದಲ್ಲದೆ ಅನಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಭಾಳ ಇದ್ದಾವೆ. Can you understand Kannada? You can follow. See, 37 ಲಕ್ಷ ಅಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ರೆಕಾರ್ಡ್ನಲ್ಲಿ ಇರ್ತಕ್ಕಂಥವು. ಅನಧಿಕೃತವಾಗಿರ್ತಕ್ಕಂಥದ್ದು ಇನ್ನೊಂದಷ್ಟು ಲಕ್ಷ ಇರಬೇಕು. ಅಷ್ಟು ಬೋರ್ವೆಲ್ಗಳಿಂದ ನೀರನ್ನು ಬಳಸ್ಕೊಳ್ತಾ ಇದ್ದೀವಿ, ನಾವು ತೆಗಿತಾ ಇದ್ದೀವಿ, ಹೊರ ತೆಗಿತಾ ಇದ್ದೀವಿ ಅಲ್ವಾ. ಇಡೀ ದೇಶದಲ್ಲಿ 68% ನೀರನ್ನು ಹೊರ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ. 68%. ಅದರಲ್ಲಿ 8% ಕರ್ನಾಟಕದಲ್ಲಿ, ಅದಕ್ಕೆ ನ್ಯಾಷನಲ್ ಅವರೇಜ್ಗಿಂತ ಜಾಸ್ತಿ ತಗೋತಾ ಇದ್ದೀವಿ. 8%. ನ್ಯಾಷನಲ್ ಅವರೇಜ್ ಇದೆಯಲ್ಲ 60% ಇದೆ. ನಮ್ಮಲ್ಲಿ 68% ತಗೋತಾ ಇದ್ದೀವಿ. ಅಂದರೆ 8% ಜಾಸ್ತಿ, ರಾಷ್ಟ್ರೀಯ ಸರಾಸರಿಗಿಂತ 8% ಜಾಸ್ತಿ. ಅಷ್ಟು ನೀರನ್ನು ಬಳಸ್ಕೊತಾ ಇದ್ದೀವಿ. ಇವತ್ತು ಬರಗಾಲಕ್ಕೆ 236 ತಾಲೂಕುಗಳಿದ್ದಾವೆ ನಮ್ಮಲ್ಲಿ. 236 ತಾಲೂಕುಗಳಿದ್ದಾವೆ. 236 ತಾಲೂಕುಗಳಲ್ಲಿ 40 ತಾಲೂಕುಗಳು ಭಾಳ ಕಷ್ಟದಲ್ಲಿರ್ತಕ್ಕಂಥ ತಾಲೂಕು. 4 ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹದಿನೈದು ತಾಲೂಕುಗಳು ಕ್ಲಿಷ್ಟಕರವಾಗಿರ್ತಕ್ಕಂಥ ತಾಲೂಕುಗಳು. 33 ತಾಲೂಕುಗಳು ಅರೆ ಕ್ಲಿಷ್ಟಕರ. ಅಂದರೆ 144 ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿರ್ತಕ್ಕಂಥ ತಾಲೂಕು. 144 ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿದ್ದಾವೆ. ಇನ್ನು ಉಳಿದವೆಲ್ಲ ಅತಿ ಕಷ್ಟದಲ್ಲಿದ್ದಾವೆ, ಕ್ಲಿಷ್ಟಕರವಾಗಿದ್ದಾವೆ, ಅರೆ ಕ್ಲಿಷ್ಟಕರವಾಗಿದ್ದಾವೆ. ಬೆಂಗಳೂರಿನ ಸುತ್ತಮುತ್ತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಜಿಲ್ಲೆಗಳಲ್ಲಿ ಯಾವಾಗಲೂ ಅಂತರ್ಜಲ ಭಾಳ ಕಡಿಮೆ ಇರ್ತಕ್ಕಂಥದ್ದು. ಅದಕ್ಕೆ
ಒಂದು ಕಾಲದಲ್ಲಿ ಕೋಲಾರದಲ್ಲಿ 1200ರಿಂದ 1500 ಅಡಿ ಹೋಗ್ಬೇಕಾಗಿತ್ತು. 1200ರಿಂದ 1500. ನಸೀರ್ ಅಹಮದ್ ಇಲ್ಲೇ ಇದ್ದಾರೆ, ಕೋಲಾರದವರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಕೃಷ್ಣ ಬೈರೇಗೌಡ, ರಮೇಶ್ ಕುಮಾರು, ನಜೀರ್ ಅಹಮದ್ದು, ಮುನಿಯಪ್ಪ ಇವರೆಲ್ಲ ಬಂದು ನನ್ನ ಹತ್ರ, ನಾನು 2013ರಿಂದ 18ರವರೆಗೆ ಚೀಫ್ ಮಿನಿಸ್ಟರ್ ಇರುವಾಗ ಬಂದು ಈ ಸುಯೇಜ್ ವಾಟರ್ ಇದೆಯಲ್ಲ, ಇದನ್ನು ಹೆಂಗೆ ಬಳಸ್ಕೊಳ್ಳೋದು ಅಂತಕ್ಕಂಥ ಕೆಲಸ ಮಾಡಿದ್ರು. ನಾನು ಹೇಳಿದೆ, ಇದನ್ನು ಒಂದು ಸಲಹೆ ಕೊಟ್ಟರು. ಇದನ್ನು ಉಪಯೋಗಿಸ್ಕೊಂಡು ಕೆ ಸಿ ವ್ಯಾಲಿ, HN ವ್ಯಾಲಿ ಮತ್ತು ರುಸ್ಬಾವತಿ ವ್ಯಾಲಿ, ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ. ನಾನು ಕೂಡಲೇ ಒಪ್ಪಿಗೆ ಕೊಟ್ಟೆ. ಇವತ್ತು HN ವ್ಯಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ. ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದರೆ, ಈಗ 200 ಅಡಿ 300 ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ. ನಾನು ಕೂಡಲೇ ಒಪ್ಪಿಗೆ ಕೊಟ್ಟೆ. ಇವತ್ತು HN ವ್ಯಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುಂಬಿರ್ತಕ್ಕಂಥ ಕೆಲಸ ಆಗಿದೆ. ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದರೆ, ಈಗ 200 ಅಡಿ 300 ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ. 200 ಅಡಿ 300 ಅಡಿ ಒಂದು ಕಾಲದಲ್ಲಿ 1200ರಿಂದ 1500 ಅಡಿ ತೋಡಬೇಕಾಗಿತ್ತು. ಈಗ HN ವ್ಯಾಲಿ ಮಾಡಿದ ಮೇಲೆ, ಅಲ್ಲ KC ವ್ಯಾಲಿ ಮಾಡಿದ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ. ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು. ಕಡಿಮೆ ಇದರಲ್ಲಿ ಅಂತರ್ಜಲ ಸಿಗ್ತದೆ. ಇದನ್ನು ವಿರೋಧ ಮಾಡಿದವರು ಇದ್ರು, ನೀವೆಲ್ಲ ತಿಳ್ಕೋಬೇಕು. ಇದನ್ನು ಈಗಲೂ ವಿರೋಧ ಮಾಡ್ತಾರೆ. ಈಗಲೂ ವಿರೋಧ ಮಾಡ್ತಾರೆ, ಕೋರ್ಟ್ಗೆಲ್ಲ ಹೋಗಿದ್ರು. ಇದರಿಂದ ತೊಂದರೆ ಆಗ್ತದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ, ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು. ನೋಡಿ, ಇಂಥ ಜನರು ಇದ್ದಾರೆ. ನೋಡಪ್ಪ, ರೈತ ಸಂಘದವರು ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ. ಅವ್ರಿಗೂ ಸಪೋರ್ಟ್ ಮಾಡೋದು. ಆಮೇಲೆ ರೈತರ ಮಕ್ಕಳು, ಅವರು ರೈತರ ಮಕ್ಕಳು. ಬೇರೆ ದೇಶದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ. ಬಹುಶಃ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿರ್ತಕ್ಕಂಥದ್ದು ಇದು, ನೀರನ್ನು ಬಳಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಈ ಸಾರಿ ರುಸ್ಬಾವತಿ ವ್ಯಾಲಿಗೂ ಕೂಡ ನಮ್ಮ ಸರ್ಕಾರದಲ್ಲಿ ಅನುಮತಿಯನ್ನು ಕೊಟ್ಟು ನಾವು 1081 ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಚಿಕ್ಕಮಗಳೂರು, ಆಮೇಲೆ ಅಲ್ಲ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ತುಮಕೂರು, ಇವೆಲ್ಲ ನಾವು ಮಾಡಿರೋದು ಯಾಕೆ ಅಂತಂದ್ರೆ ಅಂತರ್ಜಲ ವೃದ್ಧಿ ಆಗಲಿ ಅಂತ. ಅಂತರ್ಜಲ ವೃದ್ಧಿಯಾಗಿ, ಯಾಕಂತಂದ್ರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ, ಮತ್ತೆ ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು, ಕೈಗಾರಿಕೆಗಳು
ಅವಲಂಬನೆ ಆಗಿರ್ತಕ್ಕಂಥದ್ದು. ಈ ಅಂತರ್ಜಲ ಬಹಳಷ್ಟು ಆಗಿದ್ದಾವೆ. ಇದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಭಾಳ ಎಚ್ಚರಿಕೆಯಿಂದ ನೀರನ್ನು ಬಳಸ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಭಾಳ ಕ್ಯಾಪ್ಷನ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ನಮ್ಮ ಭವಿಷ್ಯ ಸುಧಾರಣೆ ಆಗಬೇಕಾದ್ರೆ, ಭವಿಷ್ಯ ಒಳ್ಳೆಯದಾಗಬೇಕಾದ್ರೆ ನೀರನ್ನು ನಾವು ರಕ್ಷಣೆ ಮಾಡಲೇಬೇಕು ಅಲ್ವಾ? ನಾನು ಡಿ.ಕೆ. ಶಿವಕುಮಾರ್ ನೀರಾವರಿ ಮಂತ್ರಿ ಅವರು ಎಲ್ಲನೂ ಹೇಳ್ಬಿಟ್ಟಿದ್ದಾರೆ. ನಾ ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ. ನೀರಾವರಿ ಇಲಾಖೆ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ, ಅದರಿಂದ ಹೇಳಕ್ಕೆ ಹೋಗಲ್ಲ. ಒಂದು ಮಾತಂತೂ ಜ್ಞಾಪಕ ಇಟ್ಕೋಬೇಕಾಗ್ತದೆ. ನಾವು ಈ ನೀರು ಈಗ ನಮ್ಮಲ್ಲಿ ಮಳೆ ನೀರಿನಿಂದ ಕುಸ್ಕಿ ಬೆಳೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು, ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು. ನಮಗೆ ವಾರ್ಷಿಕ ಸರಾಸರಿ ಹೊರ ತೆಗೆಯುತ್ತಿರುವ ನೀರು 408 TMC. TMC ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ? 408 TMC. ಅಲ್ಲಿ ಸಿಗ್ತಕ್ಕಂಥದ್ದು 661 TMC. ಅದನ್ನೆಲ್ಲ ಹೊರತೆಗೆದು ಬಿಟ್ರೆ ನೀರು ಅಂತರ್ಜಲ ಕೆಳಗಡೆ ಹೊಂಟೋಗ್ಬಿಡ್ತದೆ. ಮತ್ತೆ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಏನು ಮಾಡಬೇಕು? ಅದಕ್ಕೆ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಚೆಕ್ ಡ್ಯಾಮ್ಗಳು, ಆಮೇಲೆ ಚೆಕ್ ಬ್ರಿಡ್ಜ್ಗಳು, ಏತ ನೀರಾವರಿ ಯೋಜನೆಗಳು, ಇವೆಲ್ಲ ಮಾಡ್ತಾ ಇರೋದು ಯಾಕಪ್ಪ ಅಂತಂದರೆ ಅಂತರ್ಜಲ ಜಾಸ್ತಿ ಆಗಲಿ, ಕೆರೆಗಳೆಲ್ಲ ತುಂಬಿಸ್ಲಿ. ಮತ್ತು ನಮ್ಮ ಜನ ಇದ್ದಾರಲ್ಲ, ನಮ್ಮ ಜನ, ನಾನು ಯಾರನ್ನೂ ಕುರಿತು ಮಾತಾಡ್ತಾ ಇಲ್ಲ, ಈ ಕೆರೆಗಳು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಆಮೇಲೆ ಕೆರೆಗಳಲ್ಲಿ ನೀರೇ ಬತ್ತೋಗ್ತಕ್ಕಂಥದ್ದು. ಈಗ ಕೆರೆಗಳು ಸಿಲ್ಟಪ್ ಆಗ್ಬಿಟ್ರೆ ಏನಾಗ್ತದೆ? ಆಮೇಲೆ ಅನೇಕ ಕೆರೆಗಳು ಈಗ ಉಳಿದೇ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಯಾವುದು ಇದು KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಮೈಸೂರು ಬೆಂಗಳೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಏನದು ಕರೀತಾರೆ, ಸುಭಾಷ್ ನಗರ. ಅದು ಕೆರೆ ಮೊದಲು. ಈ ಕೆರೆ ಇದೆಯಾ? ಅನೇಕ ಈ ತರ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ. ಒತ್ತುವರಿ ತೆರವು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಇಲ್ಲಿ ರೈತರು ಇದ್ದೀರಿ, ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ, ನೀವು ದಯಮಾಡಿ ಒತ್ತುವರಿ ಮಾಡ್ಕೊಂಡಿದ್ರೆ ನೀವಾಗಿ ಬಿಟ್ಬಿಡೋದು ಒಳ್ಳೆಯದು. ಭಾಳ ಒತ್ತುವರಿ ತೆರವು ಆಗಬೇಕಾಗಿದೆ ಅಲ್ಲ? ನೋಡ್ರಿ ಬೋಸರಾಜ್, ಮುಲಾಜ್ ಇಲ್ಲದೆ ತೆರವು ಮಾಡಿಸಿ, ಮುಲಾಜ್ ಇಲ್ಲದೆ ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ, ನಾನು ಒಂದು ಸಾರಿ ಬೈರೇಗೌಡ ಅಂತ ಇದ್ದರು ಅಗ್ರಿಕಲ್ಚರ್ ಮಿನಿಸ್ಟರ್, ಅವ್ರ ಜೊತೆ ಹೋಗಿದ್ದೆ. ಕೆರೆಗಳೆಲ್ಲ ಬತ್ತೋಗ್ಬಿಟ್ಟು ಜಾಲಿ ಗಿಡ ಹಾಕಿಬಿಟ್ಟಿದ್ರು ಅಲ್ಲಿ. ಇದೇನೇ ಇದು ಜಾಲಿ ಗಿಡ ಬೆಳ್ಕೊಂಡ್ರೆ ಇಲ್ಲಿ ಕೆರೆಯಲ್ಲಿ ಅಂತ ನಾನೇ ಹಾಕಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವರು. ಬತ್ತೋಗಿದ್ದಾಗ ಸದ್ಯ ಈಗೆಲ್ಲ ನೀರು ಬಂದಿದೆ, ತುಂಬ್ಕೊಂಡಿದೆ, ಹೂಳಿರ್ತಕ್ಕಂಥ ಕೆಲಸ ಆಗಲೇಬೇಕು ಅಲ್ವಾ? ಅಲ್ವೇನ್ರಿ? ತಲೆ ಕುಣಿಸ್ತಾ ಇದ್ದೀರಿ ನೀವು. ಅದು ಗೋಡು ಮಣ್ಣು.
ನಮ್ಮ ರೈತರು ಏನು ಮಾಡ್ತಾರೆ, ಆ ಗೋಡ್ ಮಣ್ಣು ತಗೊಂಡೋಗಿ ಜಮೀನಿಗೆಲ್ಲ ಗೊಬ್ಬರ ಆಗ್ತದೆ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದು ಮಾಡೋದೇ ಇಲ್ಲ. ಅದಕ್ಕೆ ನಾನು ರೈತರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತ, ನಾನು ರೈತನ ಮಗನೇ, ನಾನು ಹಿಂಗೆ ಹಸಿರು ಶಾಲೆ ಹಾಕೊಂಡಿದ್ದವನು, ರೈತ ಸಂಘಟನೆಯಲ್ಲಿ ಇದ್ದವನು. 80ರಿಂದ 83ರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದೆ. ಆಗ ಚಾಮರಾಜನಗರವನ್ನು ಸೇರ್ಕೊಂಡಿತ್ತು. ನೀರನ್ನು ಎಚ್ಚರಿಕೆಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ? ವ್ಯವಸಾಯ ದೃಷ್ಟಿಯಿಂದ ಅಲ್ಲ. ನಾವು ಒಂದೊಂದು ಸಾರಿ ಭಯ ಆಗ್ತದೆ, ನೀರಿಲ್ಲದೆ ಏನಪ್ಪ ಮಾಡೋದು ಅಂತ. ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ. ನಾಗರಿಕತೆ ಇದೆಯಲ್ಲ, ಜನ ಎಲ್ಲ ನೀರಿನ ದಡ ಇದೆಯಲ್ಲ, ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಮೊದಲು ವಾಸ ಮಾಡ್ತಿದ್ದದೆಲ್ಲ ನದಿ ಮೂಲಗಳಿದ್ದಾವಲ್ಲ, ಅಲ್ಲಿ ವಾಸ ಮಾಡ್ತಾ ಇದ್ರು. ಯಾಕಂತಂದರೆ ನೀರು ಸಿಗುತ್ತೆ, ಅವರ ದನಕರುಗಳಿಗೆ ನೀರು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ, ಕುಡಿಯೋಕ್ಕೆ ನೀರು ಸಿಗುತ್ತೆ, ಮತ್ತು ಸ್ನಾನ ಮಾಡೋಕ್ಕೆ ನೀರು ಸಿಗುತ್ತೆ. ಇವಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ರು. ಹಿಂದೆ ಪ್ರತಿ ಊರ ಹತ್ರನೂ ಒಂದು ಕೆರೆ ಇರ್ತಿತ್ತು. ಭಾಳ ಎಚ್ಚರಿಕೆಯಿಂದ ಕಾಯ್ಕೊತಾ ಇದ್ರು ಆ ಕೆರೆಗಳನ್ನ. ಈಗ ಅದೆಲ್ಲ ಹೋಗ್ಬಿಟ್ಟದೆ. ಮೊದಲು ಕೆರೆ ಅಂತಂದರೆ ಭಾಳ ಚೆನ್ನಾಗಿ ಕಾಪಾಡ್ಕೊಳ್ಳೋರು. ಅದೇ ಕುಡಿಯೋ ನೀರು, ಅದೇ ದನ ಕರುಗಳಿಗೆ ಕುಡಿಯೋ ನೀರು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು, ಸ್ನಾನ ಮಾಡೋಕ್ಕೂ ಕೂಡ ಅದೇ ನೀರು. ಈಗ ರೆಸಿಸ್ಟೆನ್ಸ್ ಪವರು ಕಡಿಮೆ ಆಗಿಬಿಟ್ಟದೆ. ನಾವೆಲ್ಲ ಕೆರೆ ನೀರನ್ನೇ ಕುಡಿತಿದ್ದೋ ಅಲ್ಲ? ನೀವು ಕುಡಿದಿದ್ರ ಅಭ್ಯಾಸ ಇದೆಯಾ? ಹೊರಗಡೆ ಉಗುಳಿದ್ರೆ ಕೆಮ್ಮಣ್ಣು ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ದೋ ನಾವು. ಈಗ ಆ ರೆಸಿಸ್ಟೆನ್ಸ್ ಪವರು ಇಲ್ಲ, ಹೋಗ್ಬಿಟ್ಟದೆ. ಈಗ ಕುಡಿದ್ರಂತೂ ರೋಗನೇ ಬಂದ್ಬಿಡ್ತದೆ. ಈಗ ಬೋರ್ವೆಲ್ ನೀರೇ ಕುಡಿಯೋಕ್ಕಾಗಲ್ಲ ಈಗ. ಆ ಥರ ಪರಿಸ್ಥಿತಿ ಬಂದಿದ್ದೀವಿ. ಈಗೆಲ್ಲ ಬಾಟ್ಲಿಗಳ ನೀರು ಕುಡಿಯೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಬಾಟ್ಲಿ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ ಜೊತೆಲಿ ಹಿಂದ್ಗಡೆ. ಅಷ್ಟರ ಮಟ್ಟಿಗೆ ನಮ್ಮ ರೆಸಿಸ್ಟೆನ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ನಾವು ಅಂತರ್ಜಲ ನೀರನ್ನು ಭಾಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ. ನೀರನ್ನು ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ. ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ, ನಾಳಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ಜಲವೇ ಜಗದ ಜೀವಾಳ ಅಲ್ವಾ? ಆ ಕೆಲಸ ನಾವೆಲ್ಲ ಮಾಡೋಣ. ಇದು ಪ್ರತಿ ವರ್ಷವೂ ಮಾಡೋಣ. ಪ್ರತಿ ವರ್ಷವೂ ಬೋಸರಾಜ್ ಪ್ರತಿ ವರ್ಷ ಮಾಡಿ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ವರ್ಷವೂ ಮಾಡಿ. ಸಣ್ಣ ನೀರಾವರಿ ಇಲಾಖೆಯಿಂದ ಈ ತಪ್ಪದೇ ಮಾಡಬೇಕು. ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಹೆದರ್ಕೋಬೇಡಿ. ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರಿಗೂ ಬೇರೆಯವ್ರಿಗೆಲ್ಲ ಹೇಳ್ಬೇಕು. ಆಯ್ತಪ್ಪ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು. ಬೇರೆಯವ್ರಿಗೆ ಹೇಳ್ದೇವ್ರು ಏನು ಪ್ರಯೋಜನ? ಎಲ್ಲ ಇವ್ರಿಗೆ ಬಂದು ಇವರು ಇಷ್ಟೇ ಜನನ? 7 ಕೋಟಿ ಜನ ಇರೋದು ಕರ್ನಾಟಕದಲ್ಲಿ. ಈ ಅಭಿಯಾನ ಇದೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ
ಅಭಿಯಾನ ಆಗಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಏನಪ್ಪ ಪವಿತ್ರ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸು. ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು. ನೀರಿನ ಬಳಕೆ ಬಗ್ಗೆ, ನೀರಿನ ಅವಶ್ಯಕತೆ ಬಗ್ಗೆ, ನೀರಿನಿಂದ ನಾಳೆ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು. ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ. ಯಾಕಂದರೆ ಒಬ್ಬರು ಅಲ್ಲಾಡಿಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆಸಕ್ತಿಯಿಂದ ಕೇಳಿದ್ದೀರಿ. ನಾನು ನೋಡ್ತಾ ಇದ್ದೆ ಜನ ಎದ್ದೋಗ್ತಾರ ಇಲ್ವೋ ಅಂತ. ನಮ್ಮ ಸರ್ಕಾರ ರೈತರ ಪರವಾಗಿದೆ, ಕೃಷಿಕರ ಪರವಾಗಿದೆ, ನೀರನ್ನ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ರ ಪರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.